ಬಿಜೆಪಿ ಪ್ರತಿಭಟನೆ ಮಾಡ್ತಿರೋದು ಕೇಂದ್ರದ ಸರ್ಕಾರದ ಮೇಲೆ, ರಾಜ್ಯದ ಸರ್ಕಾರ ಮೇಲಲ್ಲ. ಈ ರಾಜ್ಯದಲ್ಲಿ ಏನಾದ್ರು ಅನ್ಯಾಯ ಆಗಿದೆ ಅಂತಂದ್ರೆ ಬಿಜೆಪಿಯ ಆಡಳಿತ ಕೇಂದ್ರ ಸರ್ಕಾರದಲ್ಲಿ ಮೆಕ್ಕೆಜೋಳಕ್ಕೆ, ಕಬ್ಬಿಗೆ, ಇದು ಸಕ್ಕರೆ ಬೆಲೆ, ಎಥನಾಲು ಇವೆಲ್ಲದಕ್ಕೂ ಕೂಡ ಅನ್ಯಾಯ ಆಗಿರೋದಕ್ಕೆ ಇವತ್ತು ಆಗಿರೋಂಥದ್ದು. ಯಾವುದು ಕೂಡ ನಮ್ಗೆ ಏನು ಗ್ರಾಂಟ್ ಕೊಡಬೇಕು ಒಂದು ಗ್ರಾಂಟು ಅವ್ರು ಕೊಡ್ತಾ ಇಲ್ಲ. ರೈತರಿಗೆ ಏನು ಸಹಾಯ ಮಾಡಬೇಕು ಮಾದಾಯಿ ಇದನ್ನ ಇವತ್ತು ಅವ್ರಿಗೆ ತೀರ್ಮಾನ ಮಾಡೋಕ್ಕಾಗಲಿಲ್ಲ. ಈಗ ಮೇಕೆದಾಟು ನಾವು ಭಾಳ ಹೋರಾಟ ಮಾಡಿ ನಮ್ಗೆ ನ್ಯಾಯ ಸಿಕ್ಕಿದೆ ನಮ್ಮ ಕಾಲದಲ್ಲಿ. ಅದಕ್ಕೂ ಕೂಡ ಒಂದು ದಿನದಲ್ಲಿ ಪರ್ಮಿಷನ್ ಕೊಡ್ತೀನಿ ಅಂತ ಹೇಳಿದ್ರು, ಅದೂ ಇಲ್ಲ. ಆಯಿತಾ, 5,400 ಕೋಟಿ ರೂಪಾಯಿ ಕೊಡಬೇಕಾಯಿತು. ಏನು ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಓದಿದ್ದು, ಇವತ್ತು 1 ರೂಪಾಯಿ ಬರಲಿಲ್ಲ. ಇವತ್ತೇನಾದ್ರು ಆಮೇಲೆ ಇದ್ರದ್ದು ನಾವು ಅವರೆಲ್ಲರೂ ಕೂಡ ರೈತರಿಗೆ 76,000 ಕೋಟಿ ರೂಪಾಯಿ ಕೊಡ್ತೀವಿ ಅಂತೇಳಿ ನಾವು ಅನೌನ್ಸ್ಮೆಂಟ್ ಮಾಡಿದೋ. 35 ಲಕ್ಷ 40 ಲಕ್ಷ ಅಂತ ಹೇಳಿ ಅನೌನ್ಸ್ಮೆಂಟ್ ಮಾಡಿದೋ. ಇವತ್ತವರೆಗೂ ಕೂಡ ವಾಟರ್ ಇದನ್ನ ಪೂರ್ಣ ಇದ್ರದ್ದು ಗೆಜೆಟ್ನ ನೋಟಿಫಿಕೇಶನ್ ಮಾಡಿಲ್ಲ. ಸೊ ಇವತ್ತೇನಾದ್ರು ಆಗಿದೆ ಅಂತಂದರೆ ಬಿಜೆಪಿಯ ಕೇಂದ್ರ ಸರ್ಕಾರದ ಮೇಲೆ ಅವ್ರು ಮಾಡಬೇಕೆ ಹೊತ್ತು ಅವ್ರಿಗೆ ಮಾನ ಮರ್ಯಾದೆ ಇಲ್ಲ. ಒಂದಿನ ಹೋಗಿ ಒಬ್ಬ MP ಬಾಯಿ ತೆಗಿಲಿಲ್ಲ. ಖಂಡಿತ ನಾವು ಡೇಟ್ ಫಿಕ್ಸ್ ಮಾಡಿದ್ದೆವು, ಆಲ್ ಪಾರ್ಟಿ ಮೀಟಿಂಗ್ ಮಾಡಬೇಕು ಅಂತ 8ನೇ ತಾರೀಕು ಮಾಡಿದ್ದೆವು. ಅವರು ಇಕ್ಕಟ್ಟಿಗೆ ಬರಬೇಕಾಯ್ತದೆ, ನಾವು ಬರೋಕ್ಕಾಗಲ್ಲ ಅಂತೇಳಿ ನಮಗೆಲ್ಲ ಕಾಗದ ಬರೆದ್ರು. ಆಯಿತು, ನಿಮ್ಮ ಹತ್ರನೇ ಮಾತಾಡ್ತೀವಿ ಅಂತೇಳಿ ನಾವು ಟೈಮ್ ಕೊಟ್ಟಿದ್ದೀವಿ. ಅವ್ರಿಗೆ ಹೇಳ್ತೀವಿ ನಾವು. ಯಾವಾಗ ಟೈಮ್ ಏನಾದ್ರು ಫಿಕ್ಸ್ ಆಗಿದೆ ನಾ ಇಲ್ಲ ಎಲ್ಲ ಅವ್ರಿಗೆ ಅವ್ರು ಕೇಳಬೇಕೀಗ. ಅವ್ರು ಯಾವಾಗ ಹೇಳ್ತಾರೆ ನಾವು ಅವತ್ತು ರೆಡಿದ್ದೀವಿ. ಯಾವಾಗಲೂ ನಮ್ದು ತಿಳಿಯಿದೆ. ನಾನು ಚೀಫ್ ಮಿನಿಸ್ಟರಲ್ಲಿ ಯಾವ ಥರದ ಭಿನ್ನಾಭಿಪ್ರಾಯ ಹಿಂದೇನೂ ಇಲ್ಲ, ಇವತ್ತೂ ಇಲ್ಲ, ಮುಂದೆನೂ ಇಲ್ಲ. ಅವ್ರು ಏನು ಹೇಳಿಕೆ ಕೊಟ್ಟಿದ್ದಾರೆ ಅಂತ ನನಗಿನ್ನ ಅರ್ಥ ಇಲ್ಲ. ಅರ್ಥ ಆಯ್ತಾ? ನಾನು ಅವ್ರ ಹತ್ರ ಮಾತಾಡ್ತೀನಿ. ನನಗೆ ಗೊತ್ತಿಲ್ಲ. ನಾನು ಅದೆಲ್ಲ ಹೈಕಮಾಂಡ್ ನನ್ನ ಹತ್ರ ಮಾತಾಡೋದು ಯಾವಾಗ ಕರೀತಾರೆ ಇರೋದು ನಾನು ಅದನ್ನೆಲ್ಲ ಡಿಸ್ಕ್ಲೋಸ್ ಮಾಡೋಕ್ಕಾಗಲ್ಲ. ಮಾತಾಡಿದವ್ರಿಗೆ ನೋಟಿಸ್ ಕೊಟ್ಟಿದ್ದೀರಿ ಸರ್. ಮಾತಾಡಿದವ್ರಿಗೆ ನೋಟಿಸ್ ಕೊಟ್ಟಿದ್ದೀರಿ. ಮಾತಾಡೋದು ಚರ್ಚೆ ಮಾಡ್ತಾರೆ ಅಂತೇಳಿ ನಾವು ಭಾವಿಸಿದ್ದೇವೆ. ಮುಖ್ಯವಾಗಿ ರೈತರ ಸಮಸ್ಯೆ ಏನಿದೆ, ಇನ್ನು ಕೇಂದ್ರ ಸರ್ಕಾರ ಯಾಕೆ ಪ್ರೋತ್ಸಾಹ ಕೊಡ್ತಾ ಇಲ್ಲ, ಭಾಗಿಯಾಗ್ತಾ ಇಲ್ಲ, MRP ಹಣ ಯಾಕೆ ಅವ್ರು ಬಿಡುಗಡೆ ಮಾಡ್ತಾ ಇಲ್ಲ, ಕೇಂದ್ರ ಸರ್ಕಾರ ಯಾಕೆ ಖರೀದಿ ಮಾಡ್ತಾ ಇಲ್ಲ, ಕಬ್ಬಿಗೆ ನಾವು ಬೆಲೆ ಜಾಸ್ತಿ ಮಾಡಿದ್ದೀವಿ, ಸಕ್ಕರೆಗೂ ಯಾಕೆ ಜಾಸ್ತಿ ಮಾಡ್ತಾ ಇಲ್ಲ, ಇವೆಲ್ಲ ಕೂಡ ವಿರೋಧ ಪಾರ್ಟಿಯವರು ಚರ್ಚೆ ಮಾಡಬೇಕು, ಕೇಂದ್ರ ಸರ್ಕಾರದ ಮೇಲೆ ಒತ್ತಾಯ ಮಾಡಬೇಕು ಅಂತ ನಮ್ಮೆಲ್ಲರ ಅಭಿಲಾಷೆ ಕೂಡ ಇದೆ. ವಿಶೇಷವಾಗಿ ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಇಲ್ಲಿ ಏನೇನಾಗಬೇಕು ಅಂತ ಕೇಂದ್ರ ಸರ್ಕಾರದ ಬಾಕಿ ಹಣ ಬಿಡುಗಡೆಗೆ ಒತ್ತಾಯ ಮಾಡಬೇಕು, ರೆಸಲ್ಯೂಷನ್ ಮಾಡಬೇಕು, ಅವರೇ ಮಂಡಿಸಬೇಕು ಅಂತ ಕೂಡ ನಮ್ಮ ಆಶಯ ಇದೆ. ಈ ದಿಕ್ಕಿನಲ್ಲಿ ಈ ಅಸೆಂಬ್ಲಿ ಸೆಷನ್ ನಡೀತದೆ ಅಂತೇಳಿ ನಾವು ಭಾವಿಸ್ತೀವಿ. ನಾವು ರೈತರ ಪರವಾಗಿ ತೆಗೆದುಕೊಂಡಂಥ ತೀರ್ಮಾನ ಆಗಿದೆ. UPF ಇರ್ಬೋದು, ಕಬ್ಬಂದಿರ್ಬೋದು, ಮೆಕ್ಕೆಜೋಳ ಇರ್ಬೋದು, ಯಾವುದಾದ್ರು ಅವರ ಸರ್ಕಾರ ಇದರಿಂದ ಬಿಟ್ಟುವಂಥ ತೀರ್ಮಾನ ತೆಗೆದುಕೊಂಡಿದ್ರೆ ಮೆಕ್ಕೆಜೋಳ ಇಂಥವ್ರಿಗೆ ಖರೀದಿ ಮಾಡಬೇಕು ಅಂತೇಳಿ ತೀರ್ಮಾನ ತೆಗೆದುಕೊಂಡ್ರು. ಕಬ್ಬಕ್ಕೆ ಫ್ಯಾಕ್ಟ್ರಿಯವರೆಲ್ಲ ಪಡ್ಕೋತಾ ಇದ್ದಾರೆ. ಎಲ್ಲ ನಾವೆಲ್ಲ ನ್ಯಾಯಪುರ ಪರಿಸ್ಥಿತಿ ಬಂದಿದೆ, ಮುಖ್ಯ ಪರಿಸ್ಥಿತಿ ಬಂದಿದೆ ಅಂತ ಫ್ಯಾಕ್ಟ್ರಿ ಹೇಳ್ತಾ ಇದ್ದಾರೆ. ಇಲ್ಲ ನೀನು ಇಸ್ಕೊಡು, ನಾವು ಇಸ್ಕೊಡ್ತೀವಿ ಅಂತೇಳಿ ಅವ್ರ ಮೇಲೆ ಒತ್ತಾಯ ಆಗ್ತಾ ಇದ್ದೀವಿ. ಇದು MRP ಬೆಲೆ ಫಿಕ್ಸ್ ಮಾಡಿದ್ರೆ ಯಾರು? ಕೇಂದ್ರ ಸರ್ಕಾರ.
ಸಕ್ಕರೆ ಬೆಲೆ 10 ವರ್ಷದಿಂದ ಜಾಸ್ತಿ ಮಾಡಿಲ್ಲ. ಆ ಫ್ಯಾಕ್ಟ್ರಿಗೆ ಸಹಾಯ ಮಾಡೋಕ್ಕೆ ಯಾಕೆ ಅವ್ರು ತೀರ್ಮಾನ ಮಾಡ್ತಾಯಿಲ್ಲ? ಆದರೂ ನಾವು ಅವ್ರಿಗೆ ಒತ್ತಾಯ ಮಾಡ್ತಾ ಇದ್ದೀವಿ. ನಿಮ್ಗೆ ಲಾಸ್ ಆಗೋಕ್ಕಿಂತ ರೈತ ಬದುಕಬೇಕು ಅಂತ ಹೋರಾಟ ಮಾಡಬೇಕಾದ್ದು ರೈತರೆಲ್ಲ, BJಪಿಯವರೆಲ್ಲ, ಕೇಂದ್ರ ಸರ್ಕಾರ. ಇವತ್ತು ಏನಾದ್ರು ಧ್ವನಿ ಇದ್ದೀವಿ ಅಂತಂದರೆ ಇವತ್ತು ರಾಜ್ಯ ಸರ್ಕಾರ ಧ್ವನಿಯಾಗಿದೆ. ಬರೀ ಪಾಪ ಅವ್ರಿಗೆ ಏನೂ ಅಲ್ಲ, ಅವ್ರಿಗೆ ಮಾತಾಡೋಕ್ಕೆ ಮಾತಾಡ್ತಾರೆ. ಕುರ್ಚಿ ಕಚ್ಚಾಟದಲ್ಲಿ ಬ್ಯುಸಿಯಾಗಿದ್ದಾರೆ ಅಂತ. ಯಾವ ಕುರ್ಚಿ? BJಪಿ ಕುರ್ಚಿ ಅಲ್ಲ, ಉಪಹಾರ ಮತ್ತು ಊಟದ